ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳ ಪರವಾಗಿ ಧಾರವಾಡದಲ್ಲಿ ಒಂದಲ್ಲ ಸುಮಾರು 4-5 ಹೋರಾಟ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ. ಪ್ರತಿಯೊಂದು ಹೋರಾಟಕ್ಕೂ ಅಜಯ್ ಹತ್ರ ನಾವು ತುಂಬಾ ಸತಿ ಫೋನಲ್ಲಿ ಮಾತಾಡಿದೆ. ಇವತ್ತು ನಾನು ಡೈರೆಕ್ಟ್ ಮೀಟ್ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳೋಂಥ ಒಂದು ಭಾಗ್ಯ ಸಿಕ್ಕಿದೆ ನನಗೆ. ಅದಕ್ಕೋಸ್ಕರ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಅಜ್ಜವ್ರ ಬರ್ತಡೇ ಇದೆ. ನಮ್ಗೆ ಇನ್ನೂ ಒಂಥರ ತುಂಬಾ ಖುಷಿ ಆಗಂತ ವಿಚಾರ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನಿವತ್ತು ನಾವು ಹೋರಾಟ ಮಾಡಿದಾಗ ಪ್ರತಿಯೊಂದು ಸತಿನೂ ಯಾವುದಕ್ಕೂ ಭಯ ಬಿಡಬೇಡಿ, ಮುಂದೆ ನಿಂತು ಹೋರಾಟ ಮಾಡಿ, ಮುಂದೆ ನಾವು ಇರ್ತೀವಿ, ಏನ್ ಬೇಕಾದ್ರೂ ಮಾಡಿ ಅಂತ ಹೇಳಿ ಒಂದು ಪ್ರೋತ್ಸಾಹ ತುಂಬಾ ಅಂತ ಒಂದು ಧೈರ್ಯ ತುಂಬಾ ಅಂತ ಕೆಲಸ ಮಾಡಿ ಇವತ್ತು ಧಾರವಾಡ ಜಿಲ್ಲೆಗೆ, ಇಡೀ ಧಾರವಾಡ ಅಲ್ಲ ಇಡೀ ಕರ್ನಾಟಕಕ್ಕೆ ನಾನು ಒಂದು ಮಾದರಿ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಹಿರೇಮಠ್ ಸರ್ ಇವತ್ತು ಧಾರವಾಡದಲ್ಲಿ ಒಂದು ಹೈಕೋರ್ಟ್ ಬರ್ಬೇಕಂತಂದ್ರೆ ಅವರು 1-2 ದಿನದ ಪ್ರಯತ್ನ ಅಲ್ಲ, ನಾನು ಕೇಳಿದೀನಿ. ಅಲ್ಲಿ ಪ್ರತಿಯೊಬ್ಬರು ಇವತ್ತೇನು ಅನ್ನ ತಿಂತಾ ಇದ್ದಾರೆ ಅಂತಂದ್ರೆ ಅಡ್ವೊಕೇಟ್ಸು ಮತ್ತೆ ಈ ಒಂದು ಧಾರವಾಡದಲ್ಲಿರೋಂಥ ಒಂದು ಎಷ್ಟೋ ಜನಕ್ಕೆ ಲಕ್ಷಾಂತರ ಜನಕ್ಕೆ ನ್ಯಾಯ ಸಿಗ್ತಾ ಇದೆ ಅಂತಂದ್ರೆ ಅದು ಪ್ರಮುಖವಾಗಿ ಮುಖ್ಯ ಕಾರಣ ಹಿರೇಮಠ್ ಸರ್. ಅವ್ರಿಗೆ ಎಷ್ಟು ಧನ್ಯವಾದ ಹೇಳೋರು ಕಡಿಮೆನೆ. ಯಾಕೆಂದ್ರೆ ನಾನು ನೋಡಿದೀನಿ ಕಣ್ಮುಂದೆ. ಯಾಕೆಂದ್ರೆ ಅಷ್ಟು ಹೋರಾಟದಿಂದ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಏನೇ ಬದಲಾವಣೆ ಮಾಡ್ಬೇಕಂತಂದ್ರೂ ಅದು ಹೋರಾಟದ ಮುಖಾಂತರ ಮಾತ್ರ ಸಾಧ್ಯ. ಯಾಕೆಂತಂದ್ರೆ ಇವತ್ತು ಧಾರವಾಡದಲ್ಲಿ ಪ್ರತ್ಯೇಕವಾಗಿ ಏನೋ ಹೊತ್ತು ಮಹಾನಗರ ಪಾಲಿಕೆ ಆಗ್ಬೇಕಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರೆ ಸರ್ಕಾರನು ಇದನ್ನ ಗಂಭೀರವಾಗಿ ತಗೊಬೇಕು. ಯಾಕೆಂದ್ರೆ ವಿದ್ಯಾರ್ಥಿಗಳೆಲ್ಲ ಒಂದಿನ ಬಂದು ನಿಂತ್ಕೊಂಡ್ರೆ ಇಡೀ ಧಾರವಾಡ ಅಲ್ಲ ಇಡೀ ದೇಶ ತಿರುಗಿ ನೋಡ್ಬೇಕಾಗುತ್ತೆ. ಇದನ್ನ ತುಂಬಾ ಗಂಭೀರವಾಗಿ ತಗೊಳ್ಳಿ. ಮಹಾನಗರ ಪಾಲಿಕೆ ಈ ಒಂದು ಏನು ನಿಮ್ಮ ಮನೆಗೋಸ್ಕರ ಕೇಳ್ತಾ ಇಲ್ಲ ಇಂಡಿವಿಜುವಲ್ ಯಾರೋ ಮನೆ ಇರೋಂತ ಕೆಲಸದವ್ರು ಕೇಳ್ತಾ ಇಲ್ಲ. ಇಡೀ ಸಾಮಾಜಿಕವಾಗಿ ಕೇಳ್ತಾ ಇರೋದು. ಸಾಮಾಜಿಕವಾಗಿ ನಮಗೆ ಆರ್ಥಿಕವಾಗಿ ಬಲಪಡಿಸಬೇಕು ಧಾರವಾಡ ಅನ್ನೋದು. ಯಾಕೆಂದ್ರೆ ಪ್ರತಿಯೊಂದು ಅನುದಾನನು ಇವತ್ತು ಹುಬ್ಳಿಗೆ ಹೋಗ್ತಾ ಇದೆ. 80% to 90% ಹುಬ್ಳಿಗೆ ಹೋದ್ರೆ ಬರೀ ಅಲ್ಲಿರೋಂಥ ಜನ ಅಲ್ಲ, ಧಾರವಾಡದಲ್ಲಿ ಇರೋರು ಮನಸ್ಸೇ. ಇಲ್ಲಿರೋಂಥವ್ರು ಒಂದು ಇಲ್ಲಿರೋಂಥವ್ರಿಗೆ ನ್ಯಾಯ ಬೇಕಂತಂದ್ರೆ ಅಲ್ಲಿ ಸಪರೇಟ್ ಮಹಾನಗರ ಪಾಲಿಕೆ, ಯಾಕೆಂದ್ರೆ ಡಿಸೆಂಟ್ರಲೈಸೇಷನ್ ಆದಷ್ಟು ಯಾಕೆಂದ್ರೆ ಎಷ್ಟು ಅನುದಾನ ಬರುತ್ತೆ ಅಲ್ಲಿ ಇಲ್ಲಿರೋಂಥ ಒಂದು ಡೆವಲಪ್ಮೆಂಟ್ ಬರೀ ಏನೋ ರಸ್ತೆ ಸಾರಿಗೆ ವ್ಯವಸ್ಥೆ ಅಂತಲ್ಲ, ಪ್ರತಿಯೊಂದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಮಹಾನಗರ ಪಾಲಿಕೆಗೋಸ್ಕರ ಇವತ್ತು ಧಾರವಾಡದಲ್ಲಿ ಹೈಕೋರ್ಟ್ಗೆ ಯಾವ ರೀತಿ ಹೋರಾಟ ಮಾಡಿದ್ರು ಅದೇ ರೀತಿ ಹಿರೇಮಠ್ ಸರ್ ಕೂಡ ಇವತ್ತು ಅಷ್ಟು ಹೋರಾಟ ಮಾಡ್ತಾರೆ. ಅವರೊಬ್ಬರೇ ಇಲ್ಲ, ಇವತ್ತು ಅವರು ಒಂದು ಮಾತು ಹೇಳಿದ್ರೆ ಲಕ್ಷಾಂತರ ಜನ ಪ್ರಾಣ ಕೊಡಕ್ಕೂ ರೆಡಿ ಇದ್ದಾರೆ. ಅಂತರ ಹೋರಾಟ ಮಾಡ್ತಾ ಇರಬೇಕಾದ್ರೆ ಇವತ್ತು ಅವರ ಮಾತು ಹೇಳಿದ್ರೆ ನಾವು ಪ್ರಾಣ ಕೊಟ್ಟಾದ್ರೂ ಈ ಒಂದು ಮಹಾನಗರ ಪಾಲಿಕೆ ಪಡ್ಕೊಳ್ಳೇಬೇಕು ಅಂತ ಹೇಳಿ ಇವತ್ತು ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇಲ್ಲಿರಂತಾರೆ ಎಲ್ಲರಿಗೂ ಸಪ್ರೇಟ್ ಈ ಒಂದು ಮಹಾನಗರ ಪಾಲಿಕೆ ಧಾರವಾಡಕ್ಕೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಒತ್ತಾಯ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಇವತ್ತು ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಿದ್ಯಾರ್ಥಿ ಕ್ಯಾಂಟೀನ್ ಇರ್ಲಿಲ್ಲ ಗುರುಗಳೇ. ನಾವು ಇವತ್ತು ಬಜೆಟ್ ಅಲ್ಲಿ ಹೋರಾಟ ಮಾಡಿದಾಗ 4 ವಿದ್ಯಾರ್ಥಿ ಕ್ಯಾಂಟೀನ್ ಕೊಟ್ಟಿದ್ದಾರೆ ಸಪರೇಟ್ ಧಾರವಾಡಕ್ಕೆ. ಧಾರವಾಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ತರ. ಮತ್ತೆ ಒಂದು ಡಿಜಿಟಲ್ ಲೈಬ್ರರಿ 10 ಕೋಟಿ ಸ್ಯಾಂಕ್ಷನ್ ಆಗಿದೆ ಗುರುಗಳೇ. ಇವತ್ತು 10 ಕೋಟಿ ಸ್ಯಾಂಕ್ಷನ್ ಆಗಿ ವಿದ್ಯಾರ್ಥಿಗಳಿಗೆ ಒಂದು ಡಿಜಿಟಲ್ ಲೈಬ್ರರಿ ಸ್ಯಾಂಕ್ಷನ್ ಆಗಿದೆ. 10 ಕೋಟಿ ಇದು ಬಜೆಟ್ ಅಲ್ಲಿ ನೀನು ಸ್ಟಾರ್ಟ್ ಆಗುತ್ತೆ, ಕೆಲಸ ಸ್ಟಾರ್ಟ್ ಮಾಡಕ್ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಮಹಾನಗರ ಪಾಲಿಕೆ ಆದ್ರೆ ಒಂದು ರಸ್ತೆಗೆ ಒಂದು ಲೈಬ್ರರಿ ಆಗ್ಬಹುದು. ಯಾಕೆಂದ್ರೆ ಆ ಒಂದು ಕೆಪಾಸಿಟಿ ನಮ್ಮಲ್ಲಿದೆ. ಒಂದು ಮಹಾನಗರ ಪಾಲಿಕೆ ಆದ್ರೆ ಅದ್ರದೇ ಅಂತ ಒಂದು ಅನುದಾನ ಬರುತ್ತೆ. ಒಂದು ಸಪರೇಟ್ ಇಂಡಿವಿಜುವಲ್ ಒಂದು ರೋಡ್ ಒಂದು ವಿದ್ಯಾರ್ಥಿ ಕ್ಯಾಂಟೀನ್ ತಗೊಂಡ್ಬರ್ಬೋದು, ರೋಡ್ ಒಂದು ರಸ್ತೆ ಲೈಬ್ರರಿ ಮಾಡ್ಬೋದು. ಯಾಕೆಂತಂದ್ರೆ ಇವತ್ತು ಮಧ್ಯರಾತ್ರಿ ನಾವು ಕುಡಿಯೋದಕ್ಕೆ ಎಣ್ಣೆ ಸಿಗ್ತಾ ಇದೆ ಇವತ್ತು. ಆದ್ರೆ ಇವತ್ತು ಲೈಬ್ರರಿ ಫೆಸಿಲಿಟೀಸ್ ಇಲ್ಲ. ಲೈಬ್ರರಿಗೆ ಹೋದ್ರೆ ಒಂದು ಚೇರ್ಸ್ ಇಲ್ಲ, ಕುಡಿಯೋ ನೀರ್ ಫೆಸಿಲಿಟೀಸ್ ಇಲ್ಲ, ಮತ್ತೆ ಒಂದು ಮ್ಯಾಗಝೀನ್ಸ್ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಮತ್ತೆ ಜನಸಾಮಾನ್ಯರುಗಳು ಅಷ್ಟೇ. ಇವತ್ತು ಅಲ್ಟಿಮೇಟ್ ಇವತ್ತು ಎಲ್ಲ ಒಂದು ನಾಲೆಡ್ಜ್ ಬರ್ಬೇಕಂತಂದ್ರೆ ಅದು ಲೈಬ್ರರಿಯಿಂದ. ಯಾಕೆಂದ್ರೆ ಸಮಯ ಕಳಿಬೇಕು ಅಂತಂದ್ರೆ ಮತ್ತೆ ಒಳ್ಳೆ ನಾಲೆಡ್ಜ್ ಬರ್ಬೇಕಂದ್ರೆ ಪೇಪರ್ ನ್ಯೂಸ್ ಚಾನಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಹಂಗಾಗಿ ಈ ಒಂದು ಸಪರೇಟ್ ಮಹಾನಗರ ಪಾಲಿಕೆಗೋಸ್ಕರ ಏನ್ ಹೇಳಿದ್ರು ನಾವು ಮಾಡಕ್ ರೆಡಿ ಇದೀವಿ. ದಯವಿಟ್ಟು ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡು ಕೂಡಲೇ ಮಹಾನಗರ, ಯಾಕೆಂದ್ರೆ ಇದು ಒಂದಿನ 2 ದಿನ ಹೋರಾಟ ಮಾಡಿಸ್ಕೊಳ್ಳೋಂತ ಅವಶ್ಯಕತೆ ಸರ್ಕಾರದಿಲ್ಲ. ಇಷ್ಟೆಲ್ಲ ದೊಡ್ಡ ವ್ಯಕ್ತಿಗಳು ಹೇಳ್ತಾ ಇದಾರೆ ಅಂತಂದ್ರೆ ಆ ಮಾತಿಗೆ ಗೌರವ ಕೊಟ್ಟು ಇಮಿಡಿಯೇಟ್ ಆಕ್ಷನ್ ತಗೊಂಡ್ಬಂದು ಅದನ್ನ ಜಾರಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಅದೇ ರೀತಿ ನಾನು ಇಲ್ಲಿರೋಂತಲ್ಲ ಅಜ್ಜವ್ರಿಗೂ ಅಷ್ಟೇ